ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ SSLC ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭ ಇತ್ತು. ಖಂಡಿತ ನೀವೆಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆಯನ್ನ ಬರ್ದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಬನ್ನಿ ಹಾಗಿದ್ರೆ ತಡ ಮಾಡದೆ ಇಂದು ನಡೆದಂತಹ SSLC ಕನ್ನಡ ಪ್ರಥಮ ಭಾಷೆ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ಇಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆಯ ಕೀ ಉತ್ತರಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯ ಮುಖಪುಟ ಈ ರೀತಿ ಇತ್ತು, ನೋಡ್ಬೋದಾಗಿದೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ಸ್ ಅಂತೂ ತುಂಬಾ ಈಸಿ ಇತ್ತು, ಎಲ್ಲರೂ ಆನ್ಸರ್ಸ್ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ಫಸ್ಟ್ ಮೇನ್ MCQಸ್ಗೆ ಸಂಬಂಧಿಸಿದಂತೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ 9. ಯ, ರ, ಲ, ವ, ಶ, ಶ, ಸ, ಹ, ಳ ಒಟ್ಟು 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ನಂತರ ಎರಡನೇ ಪ್ರಶ್ನೆ, ವಧುಪೇತ ಪದವು ಈ ಸಂಧಿಗೆ ಉದಾಹರಣೆ ಅಂತ ಹೇಳಿ ಕೇಳಿದ್ದಾರೆ. ಪದವನ್ನು ಮೊದಲು ಬಿಡಿಸ್ಕೋಬೇಕಾಗುತ್ತೆ. ವಧು ಪ್ಲಸ್ ಉಪೇತ, ಉ ಪ್ಲಸ್ ಉ ಬಂದು ಕೂಡಿಸಿ ಬರೆದಾಗ ಉ ಬಂದಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ. ನಂತರ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಬಳಸುವ ಪ್ರಮುಖ ಲೇಖನ ಚಿಹ್ನೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ವಾಕ್ಯ ವೇಷ್ಟನ ಚಿಹ್ನೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸಲಾಗುತ್ತದೆ. ನೋಡಿ, ಇಲ್ಲಿ ಏನು ನಾವು ವಾಕ್ಯ ವೇಷ್ಟನ ಚಿಹ್ನೆ ಹಾಕಿರೋದನ್ನು ನೋಡ್ಬೋದು. ನಾಲ್ಕನೇ ಪ್ರಶ್ನೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತ. ವರ್ತಮಾನ ಅಂದರೆ ಉತ್ತ ಬರುತ್ತೆ, ಭೂತ ಅಂದರೆ ದ ಬರುತ್ತೆ, ಭವಿಷ್ಯ ಅಂತ ಹೇಳಿದ್ರೆ ವಾ ಬರುತ್ತೆ. ಇನ್ನು ಐದನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥ. ಆಪ್ಷನ್ ಎ ಕರ್ಮಾರ್ಥ. ಆರನೇ ಪ್ರಶ್ನೆ, ಮಾಧ್ರ, ಮಾಗದ, ಯಾದವರು ಈ ಸಮಾಸಕ್ಕೆ ಸೇರಿದೆ. ಇದು ದ್ವಂದ್ವ ಸಮಾಸ ಆಗುತ್ತೆ. ಆಪ್ಷನ್ ಬಿ ದ್ವಂದ್ವ ಸಮಾಸ. ಮಾಧ್ರರು, ಮಾಗದರು ಮತ್ತು ಯಾದವರು. ನಂತರ ನೋಡಿ, ಸಂಬಂಧಿ ಪದವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅಮೃತ ಅಮರ್ದು ಆದರೆ ಕಾರ್ಯ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ, ಕಜ್ಜ. ಎಂಟನೇ ಪ್ರಶ್ನೆ, ಅಷ್ಟು ಪರಿಮಾಣವಾಚಕ ಆದರೆ 12 ಅನ್ನೋದು ಸಂಖ್ಯಾವಾಚಕ. ಹಾಲ್ಜೇನು ಜೋಡಿ ಪದ ಆದರೆ ತುತ್ತ ತುದಿ ಅನ್ನೋದು ದ್ವಿರುಕ್ತಿ. ನಿನಗಾಗಿ ತದಿತಾಂತ ಅವ್ಯಯ ಆದರೆ ಪೆರ್ಮೆ, ತದಿತಾಂತ ಭಾವನಾಮ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಲಂಡನ್ ನಗರದಲ್ಲಿ ಪ್ರಸಿದ್ಧ ಪಡೆದ ಸಿಂಪಿಗಳ ಹೆಸರೇನು? ಲಂಡನ್ ನಗರದಲ್ಲಿ ಪ್ರಸಿದ್ಧ ಪಡೆದ ಸಿಂಪಿಗಳ ಹೆಸರು 50 ಶಿಲ್ಲಿಂಗ್ ಸ್ಯಾವೋಯ್ ಸಿಂಪಿಗಳು. ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಮಿತ್ರನು ತಾನು ಸೋದರ ಮಾವನೆಂದು ತಿಳಿದರೆ ಅವರು ಸಲುಗೆಯಿಂದ ಕೆಟ್ಟು ಹೋಗುತ್ತಾರೆ ಎಂದು ತಿಳಿದು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿದೆ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು? ಪರಶುರಾಮನು ದ್ರೋಣನಿಗೆ ಚಿನ್ನದ ಪಾತ್ರೆ ಇಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ನಂತರ ನೋಡಿ, ಇಲ್ಲಿ 3-4 ವಾಕ್ಯದ ಪ್ರಶ್ನೆಗಳು. ಎಲ್ಲರೂ ಕೂಡ ಈ ಕ್ವಶನ್ಸ್ಗೆ ಆನ್ಸರ್ನ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಾನೆ. ಉತ್ತರಗಳನ್ನು ನಾನು ಹೇಳೋಕೆ ಹೋಗಲ್ಲ. ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಪ್ರಾಶಂಸೆ ಇರೋದರಿಂದ ನೀವು ಸ್ವಂತವಾಗಿ ಉತ್ತರವನ್ನು ಇಲ್ಲಿ ಬರೀಬೋದಾಗಿದೆ. ಹಾಗೆ ಪ್ರಿಪ್ರೇಟರಿ 3 ಪೇಪರ್ ಏನಿತ್ತಲ್ವ ಅದರಿಂದ ಹೆಚ್ಚು ಪ್ರಶ್ನೆಗಳು ಬಂದಿರೋದನ್ನ ಗಮನಿಸ್ಬೋದು. ನಂತರ ಕವಿ ಪರಿಚಯಕ್ಕೆ ಸಂಬಂಧಿಸಿದಂತೆ AN ಮೂರ್ತಿರಾವ್ ಅವರ ಪರಿಚಯ. AN ಮೂರ್ತಿರಾವ್ ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ರಚಿಸಿರುವ ಕೃತಿಗಳೆಂದರೆ ಮಿನುಗು ಮಿಂಚು, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಚಿತ್ರಗಳು, ಪತ್ರಗಳು, ಇನ್ನು ಮುಂತಾದವು. ಇವರಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ದೊರೆತಿದೆ. ನಂತರ ರನ್ನನ ಪರಿಚಯ. ರನ್ನ ಈತನ ಕಾಲ 949. ಬಾಗಲಕೋಟೆ ಜಿಲ್ಲೆಯ ಮುಧೋಳಿನಲ್ಲಿ ಈತ ಜನಿಸಿದ. ಈತ ರಚನೆ ಮಾಡಿರುವ ಕೃತಿ ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ. ಹಾಗೆ ಈತನಿಗೆ ಇರ್ತಕ್ಕಂತಹ ಬಿರುದು ಅಂದರೆ ಕವಿ ಚಕ್ರವರ್ತಿ ಅಂತ ಹೇಳಿ. ಇನ್ನು ನಂತರ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 1 ಸಾಲು ಕೊಟ್ಟಿರೋದ್ರಿಂದ ಇದು ಈಸಿಯಾಗಿ ಚಂಪಕಮಾಲ ವೃತ್ತ ಅಂತ ಹೇಳಿ ನಾವು ಕಂಡುಹಿಡಿಬೋದು. ಕೊಟ್ಟಿರ್ತಕ್ಕಂಥ ಪದ್ಯಕ್ಕೆ ಪ್ರಸ್ತಾರ ಹಾಕಿ ನಂತರ ಯಮತ ರಾಜ ಬಾಲಸಲಗಂ ಸೂತ್ರವನ್ನು ಹಾಕ್ಕೊಂಡಾಗ ನಜ ಭಜ ಜಜರ ಅಂತ ಹೇಳಿ ಗಣಗಳು ಬರುತ್ತೆ. ಹಾಗಾಗಿ ಇದು ಚಂಪಕಮಾಲ ವೃತ್ತ. ನಂತರ
ಅಲಂಕಾರ ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೀತೆಯ ಮುಖ ಕಮಲ ಹರಳಿತು, ರೂಪಕ ಅಲಂಕಾರ ಆಗುತ್ತೆ. ಎರಡು ವಸ್ತುಗಳ ನಡುವೆ ಅಭೇದವನ್ನು ತಿಳಿಸಿದರೆ ಅದೇ ರೂಪಕ ಅಲಂಕಾರ. ನಂತರ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಹೇಳಿರುವುದರಿಂದ ಇದು ರೂಪಕ ಅಲಂಕಾರ ಅಂತೇಳಿ ಬರೆದ್ರೆ ಆಯಿತು. ನೆಕ್ಸ್ಟ್ ಗಾದೆ ಕೂಡ ತುಂಬಾ ಈಸಿ ಇದೆ. ಮಾತೆ ಮುತ್ತು ಮಾತೆ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ಪೀಠಿಕೆ, ಗಾದೆ ವಿವರಣೆ, ಉಪಸಂಹಾರ 3 ಪಾಯಿಂಟ್ಸ್ ಇರಬೇಕಾಗತ್ತೆ. ನಂತರ ಸಂದರ್ಭ ಸ್ವಾರಸ್ಯ. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಭಾಗ್ಯಶಿಲ್ಪಿ ಪಾಠ ಜಯಪ್ಪ ಗೌಡ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠ. ಎದೆಗೆ ಬಿದ್ದ ಅಕ್ಷರ ಅನ್ನೋ ಬಿಡಿ ಲೇಖನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಯುದ್ಧ ಪಾಠ ಸಾರ ಅಬೂಬಕರ್ ಅವರು ರಚನೆ ಮಾಡಿದ್ದಾರೆ. ಚಪ್ಪಲಿಗಳು ಅನ್ನೋ ಕಥಾ ಸಂಕಲನದಿಂದ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. 36ನೇ ಪ್ರಶ್ನೆ. ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯ ಗರಿ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ದರಾ ಬೇಂದ್ರೆ ಅವರು ರಚನೆ ಮಾಡಿದ್ದಾರೆ. ಹಸುರಾದುದು ಕವಿಯ ಆತ್ಮಂ, ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ಕೆ ಮಾಡಿದಂತಹ ಹಸಿರು ಪದ್ಯದ ಸಾಲು ಇದಾಗಿದೆ. ದೃಪದಂ ಕಡು ಸಿಗ್ಗು ಮಾಡಿದಂ, ಪಂಪ ಕವಿ ರಚನೆ ಮಾಡಿರ್ತಕ್ಕಂತಹ ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿದ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದ ಸಾಲು ಇದಾಗಿದೆ. ನಂತರ ಸಂಕಲ್ಪ ಗೀತೆ ಪದ್ಯವನ್ನು ಬರೆಯಕೊಟ್ಟಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನಂತರ ಮೌಲ್ಯವನ್ನು ಆಧರಿಸಿ ಸಾರಾಂಶ ಕೊಟ್ಟಿದ್ದಾರೆ. ಇಲ್ಲಿ ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏ ಪೊತ್ತು ಮಾರೆಯುವುದೆಂದೆನಗೆ ನೇಮಿಸಿ ಪೋದ ನಬ್ದಿಪಂ ಕರೆಸಲಾಗಿ ಮತ್ತೆ ವರ್ಣನ ಲೋಕದಿಂ ಬಂದು ಮುಳಿದಪ್ಪನೆನ್ನುತ್ತಾ ಹಯದೆಡೆಗೆ ನಡೆ ತಂದು ನೋಡಲ್ ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿ ಕೊಡುತ್ತಿರ್ದನು. ನೋಡಿ, ವೀರಲವ ಪದ್ಯ ಜೈಮಿನಿ ಭಾರತ ದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಲಕ್ಷ್ಮೀಶ ಕವಿ ರಚನೆ ಮಾಡಿರೋದು. ಇನ್ನು 8-10 ವಾಕ್ಯಕ್ಕೆ ಸಂಬಂಧಿಸಿದಂತೆ ಶಬರಿ ಪಾಠದಿಂದ ಪ್ರಶ್ನೆಗಳು ಬಂದಿದೆ. ಹಾಗೆಯೇ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಪ್ರಶ್ನೆ ಬಂದಿರೋದನ್ನ ನೋಡ್ಬೋದು. ಇನ್ನು ನೋಡಿ, ಇಲ್ಲಿ ಗದ್ಯ ಭಾಗವನ್ನು ಓದ್ಕೊಂಡು ಆನ್ಸರ್ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಅ ಮತ್ತು ಆ 2 ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ದೊಡ್ಡ ಆಗೆ ಇಲ್ಲಿ ಫಸ್ಟ್ ಪರದಲ್ಲಿ ಉತ್ತರ ಇದೆ. ಹಾಗೆ ಫಸ್ಟ್ ನಲ್ಲಿರೋ ಪ್ರಶ್ನೆಗೆ ಇಲ್ಲಿ ಸೆಕೆಂಡ್ ಪೇಜಲ್ಲಿ ಆನ್ಸರ್ ಇರೋದನ್ನ ನೋಡ್ಬೋದು. ಇನ್ನು ನಂತರ ಪತ್ರಲೇಖನ ಕೊಟ್ಟಿದ್ದಾರೆ. ಸೊ ಪತ್ರಲೇಖನ ಕೂಡ ತುಂಬಾ ಈಸಿಯಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ತರಬೇತಿ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಿಗೆ ನೀವು ಪತ್ರವನ್ನು ಬರೀತಕ್ಕಂಥದ್ದು. ಇನ್ನೊಂದು, ನಿಮ್ಮ ಶಾಲೆಯಲ್ಲಿ ಒಂದು ಗ್ರಂಥ ಸಪ್ತಾಹ ಕಾರ್ಯಕ್ರಮ ಮಾಡಿದ್ದೀರಾ, ಅಲ್ಲಿ ಬಳ್ಳಾರಿನಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀನಿವಾಸ್ ಅನ್ನೋ ಹೆಸರಿನ ತಂದೆಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಬಂಧ ಅಂತೂ ಈಸಿನೇ ಇದೆ. 2 ಪ್ರಬಂಧ ಕೂಡ ಪ್ರಾಚ್ಯ ಸ್ಮಾರಕಗಳ ರಕ್ಷಣೆ ಮತ್ತು ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು. ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆ ಈ ದಿನದ ಎಕ್ಸಾಮ್ದು. ತುಂಬಾ ಈಸಿ ಇತ್ತು. ಎಲ್ಲರೂ ಕೂಡ ಗೆಸ್ ಮಾಡಿ ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.